ಹುಡುಗ ಚೆನ್ನಾಗಿದೆಯಾ? ಏನೇನು ತೊಗೊಂಡಿದ್ದಿ? ಬಿರಿಯಾನಿ. ಬಿರಿಯಾನಿ ಅವರಿಗೆ ಫೇವ್ರೆಟ್ ಅಂತೆ. ನಾವು ಏನೇನಿದೆ ಅಂತ ಒಂದ್ಸಲ ನೋಡೋಣ. ಬನ್ನಿ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೋಭಿತ್ ಕುಂಪಲ. ನೀವು ನೋಡ್ತಾ ಇರೋದು ಫುಡಿ ವಿಂಗ್ಸ್ ಟಿವಿ. ಇವತ್ತು ನಾವು ಬಂದಿರೋದು ಬಳ್ಳಾರಿಗೆ. ಮಂಗಳೂರಿಂದ ಸುಮಾರಷ್ಟು ದೂರ ಬಂದಿದ್ದೀವಿ ಬಳ್ಳಾರಿಯಲ್ಲಿ ಒಂದು ಒಳ್ಳೆ ಊಟ ಮಾಡುವಂತ ಇದ್ದೀವಿ. ಅದಕ್ಕೆ ನಾವು ಬಂದಿರೋ ಜಾಗ ಅಪ್ಪು ಹೋಟೆಲ್ ಅಂತ. ಅಪ್ಪು ಹೋಟೆಲ್ ಸ್ಪೆಷಲಿ ಇಲ್ಲಿ ಬಿರಿಯಾನಿ ಹಾಗೆಯೇ ಮೀಲ್ಸು ಎಲ್ಲನೂ ಸಿಗುತ್ತೆ. ಅದ್ರ ಜೊತೆಗೆ ಚಿಕನ್, ಮಟನ್, ಎಗ್ ಹಾಗೆಯೇ ಒಳ್ಳೆ ಫಿಶ್ ಐಟಮ್ ರೆಡಿ ಮಾಡಿಕೊಡ್ತಾರೆ. ಫಿಶಲ್ಲಿ ಅಪೋಲೋ ಫಿಶ್ ಅಂತ ಸಿಗುತ್ತೆ. ಒಂದೇ ಫಿಶ್ ಸಿಗೋದು ಅಪೋಲೋ ಫಿಶ್. ಅಪೋಲೋ ಫಿಶ್ ಯಾವುದು, ಯಾವ ಥರ ಇರುತ್ತೆ, ಅದನ್ನು ಯಾವ ಥರ ರೆಡಿ ಮಾಡಿಕೊಡ್ತಾರೆ, ಪ್ರೈಸಸ್ ಎಲ್ಲ ಏನಿದೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೂರಲ್ಲಿರೋ ಸ್ಪೆಷಲ್ ಫುಡ್ ಸ್ಪಾಟ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಇವತ್ತು ನಮ್ಮ ಜೊತೆ ಮತ್ತೆ ಗೋಪಿನಾಥ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ಅಂಕೋಲದಲ್ಲಿ ಗೋಪಿನಾಥ್ ಇದ್ದರು. ಅವ್ರ ಜೊತೆ ಮತ್ತೆ ಬಂದಿದ್ದೀವಿ ಫುಡ್ ಟೇಸ್ಟ್ ಮಾಡೋಣ. ಹಾಗೆಯೇ ಕ್ಯೂರಿಯಸ್ ಆಗಿ ನೋಡ್ತಾ ಇರೋ ಇಬ್ಬರು ವ್ಯೂವರ್ಸ್ ಇದ್ದಾರೆ. ಓಡ್ ಏನು ನಿನ್ನ ಹೆಸರು? ಕನ್ನಡ, ತೆಲುಗು? ಕನ್ನಡ ಬರುತ್ತಲ್ಲ. ಅಪ್ಪು ಹೋಟೆಲಲ್ಲಿ ಊಟ ಮಾಡಿದ್ಯಾ? ಮಾಡಿದ್ವಿ. ಬಿರಿಯಾನಿ ಚೆನ್ನಾಗಿದೆಯಾ? ಏನೇನು ತೊಗೊಂಡಿದ್ದಿ? ಬಿರಿಯಾನಿ ಅವರಿಗೆ ಫೇವ್ರೆಟ್ ಅಂತೆ. ನಾವು ಏನೇನಿದೆ ಅಂತ ಒಂದ್ಸಲ ನೋಡೋಣ. ಲೆಟ್ಸ್ ಗೋ. ಓಕೆ, ಇವಾಗ ನಾವು ಆರ್ಡ್ರ್ ಮಾಡಿರೋದು 2 ಪ್ಲೇಟ್ ಮೀಲ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಎಗ್ ಮಸಾಲ ಹೇಳಿದ್ದೀವಿ. ಪ್ಲಸ್ ಅದ್ರ ಜೊತೆಗೆ ಸ್ಪೆಷಲಾಗಿ ಅಪೋಲೋ ಫಿಶ್ ಪೆಪ್ಪರ್ ಡ್ರೈ ಹೇಳಿದ್ದೀವಿ. ಸೊ ಕನ್ನಡದಲ್ಲೂ ಇದಕ್ಕೆ ಅಪೋಲೋ ಫಿಶ್ ಅಂತಲೇ ಹೇಳ್ತಾರೆ. ಬಟ್ ಇದು ಏನಂದರೆ ಸ್ಪೆಷಲಿ ಬೋನ್ಲೆಸ್. ಇದರಲ್ಲಿ ಒಂದು ಕೂಡ ನಿಮಗೆ ಮುಳ್ಳು ನೋಡೋಕ್ಕೆ ಸಿಗಲ್ಲ. ಇದನ್ನು ಸ್ಪೆಷಲಾಗಿ ಕಬಾಬ್ ಮಾಡ್ತಾರೆ, ಮಂಚೂರಿಯನ್ ಮಾಡ್ತಾರೆ, ಡ್ರೈ ಮಾಡ್ತಾರೆ, ಯಾವ ಥರ ಬೇಕಾದರೂ ಗ್ರೇವಿ ಮಾಡಿ ಸರ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ಪೆಷಲಿ ನಿಮಗೆ ತೋರಿಸ್ಬೇಕು ಅಂತ ಅಪೋಲೋ ಫಿಶನ್ನು ನಾವು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಅಪೋಲೋ ಫಿಶ್ ಬರುತ್ತೆ. ಪ್ಲೇಟ್ ಬರೋದಕ್ಕಿಂತ ಮುಂಚೆನೇ ನಮಗೆ ಆನಿಯನ್ ಮತ್ತು ನಿಂಬೆಹಣ್ಣು ಇದನ್ನು ಸರ್ವ್ ಮಾಡಿದ್ದಾರೆ. ಈಗರ್ಲಿ ವೇಟಿಂಗ್ ಫಾರ್ ಅಪೋಲೋ ಫಿಶ್. ಥಾಲಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಈ ಥಾಲಿ ಬರೀ 60 ರುಪೀಸ್. ರೈಸ್ ಇದೆ, ಉಪ್ಪಿನಕಾಯಿ, ಆಬ್ವಿಯಸ್ಲಿ ಉಪ್ಪಿನಕಾಯಿ ಕೊಡ್ತಾರೆ, ಚಟ್ನಿ ಇದೆ, ಆಮೇಲೆ ಮೊಸರು ಬಜ್ಜಿ ಅಂದರೆ ನಮ್ಮ ಮಂಗಳೂರಲ್ಲಿ ಕಚಂಬರ್ ಅಂತ ಹೇಳ್ತೀವಿ, ಆಮೇಲೆ ರಸಮ್ ಇದೆ, ಸಾಂಬಾರಿದೆ, ಬೀಟ್ರೂಟ್ ಪಲ್ಯ, ಹಾಗೆಯೇ ನಮಗೆ ಕ್ರಿಸ್ಪಿ ಪಾಪಡ್ ಕೊಟ್ಟಿದ್ದಾರೆ. ಓಕೆ, ನಾವು ಹೇಳಿರೋಂಥ ಆರ್ಡ್ರು ಒಂದು ಎಗ್ ಮಸಾಲ, ಇನ್ನೊಂದು ಸ್ಪೆಷಲ್ ಅಪೋಲೋ ಫಿಶ್ ಪೆಪ್ಪರ್ ಡ್ರೈ. ಇವಾಗ ಎಲ್ಲದಕ್ಕಿಂತ ಮುಂಚೆ ಇದ್ರ ಮೇಲೆ ಹೋಗೋಣ ಯಾವ ಥರ ಇದೆ ಅಂತ. ಫಿಶ್ಶಿಗೆ ನಮ್ಮ ಮೋಸ್ಟ್ ಫೇವ್ರೇಟ್ ನಿಂಬೆಹಣ್ಣು ಒಂದು ರೌಂಡ್ ಹಾಕಿ ಒಂದು ಒಳ್ಳೆ ಪೀಸ್. ನೆಕ್ಸ್ಟ್ ಲೆವೆಲ್. ಖಾರ ಇದೆ, ಕೋಟಿಂಗ್ ಚೆನ್ನಾಗಿದೆ, ಜಾಸ್ತಿ ದಪ್ಪ ಕೋಟಿಂಗ್ ಇಲ್ಲ, ಲೈಟ್ ಕೋಟಿಂಗ್. ನೀವು ನೋಡ್ಬೋದು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ಅದ್ರ ಮಜಾನೇ ಬೇರೆ. ಒಂದು ಒಳ್ಳೆ ಅದಿ ಫ್ಲೇವರ್ ಇದೆ. ಡೆಫಿನೆಟ್ಲಿ ಇದು ಸೀ ಫುಡ್ ಅಲ್ಲ, ಇದು ರಿವರ್ ಫಿಶ್. ಇದು ಈ ಕಡೆ ಬಂದಾಗ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಓಕೆ, ನಾವು ಹೇಳಿರುವಂಥ ನೆಕ್ಸ್ಟ್ ಐಟಮು ಎಗ್ ಮಸಾಲ. ಎಗ್ ಮಸಾಲ ಸ್ಪೆಷಲ್ ಅಂತ ಏನಿಲ್ಲ, ಎಗ್ ಮಸಾಲಾನೇ, ಎಗ್ ಪ್ಲಸ್ ಮಸಾಲ. ಬಟ್ ಮಸಾಲ ಯಾವ ಥರ ಇದೆ ಅಂತ ಒಂದು ಸಲ ಟೇಸ್ಟ್ ಮಾಡೋಣ. ಡಿಫ್ರೆಂಟ್ ಮಸಾಲ. ಯಾವುದಕ್ಕೂ ಒಂದು ಸ್ವಲ್ಪ ರೈಸ್ ಮೇಲೆ ಹಾಕಿ ನೋಡೋಣ. ರೈಸಿಗೆ ಒಳ್ಳೆ ಕಾಂಬಿನೇಷನ್. ಪ್ಲಸ್ಸು 2 ಚಪಾತಿ ಹೇಳಿದ್ದೀವಿ. ಚಪಾತಿ ಜೊತೆ ಎಗ್ ಮಸಾಲ, ಹಾಗೆ ಎಗ್ ಮಸಾಲ ಚಪಾತಿ ಮೇಲೆ ಹಾಕಿ ಅದನ್ನು ರೋಲ್ ಮಾಡಿ
ಅದ್ಭುತ. ಹಾಗೆಯೇ ಒಂದು ಎಗ್ ತಗೊಳ್ಳೋಣ. ಒಂದು ಎಗ್ ಚಪಾತಿ ಅದನ್ನು ರೋಲ್ ಮಾಡಿ ನನಗೆ ನಿಲ್ಲಿಸೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಸೂಪರ್. ಬೀಟ್ರೂಟ್ ಪಲ್ಯ, ಆ್ಯಸ್ ಯೂಶ್ವಲ್ ಬೀಟ್ರೂಟ್ ಪಲ್ಯ ಯಾವ ಥರ ಇರಬೇಕು ಆ ಥರನೇ ಇದೆ, ಬಟ್ ಸ್ಪೈಸಿ ಇದೆ. ಒಂದು ಪಾಪಡ್. ಈ ಥಾಲಿನ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಸ್ವಲ್ಪ ಎಕ್ಸೈಟ್ ಆಗೋದಕ್ಕೆ ಆ ಪಾಪಡ್. ಚಟ್ನಿ ನೋಡೋಣ. ಚಟ್ನಿ ಇದು ಏನು ಚಟ್ನಿ ಅಂತ ನನಗೂ ಗೊತ್ತಿಲ್ಲ. ಈ ಥರ ಇದೆ. ಓ, ಅದರಲ್ಲಿ ಮಿಕ್ಸ್ ವೆಜ್ ಇದೆ, ಕೊಬ್ಬರಿ ಇದೆ, ಹಾಗೆಯೇ ಸ್ಪೈಸ್ ಇದೆ. ಒಂದು ಒಳ್ಳೆ ಅದಕ್ಕೆ ಸ್ವಲ್ಪ ಒಂದು ಬೋರ್ ಆಗಬಾರ್ದು, ಈ ಊಟಕ್ಕೆ ಬೋರ್ ಆಗಬಾರ್ದು ಅಂತ ಚಟ್ನಿ ಹಾಕಿದ್ದಾರೆ. ಓಕೆ, ಇವಾಗ ಸಾಂಬಾರು ನೋಡೋಣ. ₹60 ದಿ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲದರಲ್ಲೂ ಶೋ ಸ್ಟಾಪರ್ ಅಂದರೆ ಫಿಶ್. ಅದೆಷ್ಟು ತಿಂದ್ರೂ ಸಾಕಾಗಲ್ಲ. ಆಹಾ, ಅದ್ಭುತ. ಇನ್ನು ನೆಕ್ಸ್ಟು ಇದನ್ನೆಲ್ಲ ಖಾಲಿ ಮಾಡಿ ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ರೇಟ್ಸು ನಾನು ನಿಮಗೆ ಮೆನು ತೋರಿಸ್ತೀನಿ ಎಂಡಲ್ಲಿ. ಹಾಗೆಯೇ ನಾನು ತಗೊಂಡಿರೋ ಏನು ಡಿಶ್ ಇದೆ ಇದನ್ನೆಲ್ಲ ರೇಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಲೊಕೇಶನ್ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ನಮ್ಮ ಬೇರೆ ಫುಡ್ ವ್ಲಾಗ್ಸ್ ನೋಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫುಡ್ಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ನಿಮ್ಮೂರಲ್ಲಿರೋ ಒಳ್ಳೆ ಫುಡ್ ಸ್ಪಾಟ್ನ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ನೋಡಿದ್ರಲ್ಲ ನಾವು ಏನೇನು ತೊಗೊಂಡ್ವಿ, ಏನೇನು ಟ್ರೈ ಮಾಡಿದ್ವಿ ಅಂತ. ಸೊ ಅಪ್ಪು ಹೋಟೆಲ್ ಇರೋದು ಎಲ್ಲಿ ಅಂತ ಎಕ್ಸಾಕ್ಟಾಗಿ ಹೇಳ್ತೀನಿ. ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಈ ಕಡೆ ನಮ್ಮ ಹೊಸ KSRTC ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿದೆ ಅಪ್ಪು ಹೋಟೆಲ್ ಅಂತ. ಸೊ ಬನ್ನಿ, ಚೆನ್ನಾಗಿದೆ. ಹೋಟೆಲ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಅಕ್ಟೋಬರ್ 2024 ಸೊ ಸೂಪರಾಗಿ ಫೇಮಸ್ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಆ ಎಗ್ ಮಸಾಲ ಮತ್ತು ಹಾಗೆಯೇ ಆ ಅಪೋಲೋ ಫಿಶ್ ನಾನು ಕೇಳಿರೋದೇ ಫಸ್ಟ್ ಟೈಮ್, ನಾನು ತಿಂದಿರೋದೇ ಫಸ್ಟ್ ಟೈಮ್. ಸ್ಪೆಷಲಿ ಅಪೋಲೋ ಫಿಶನ್ನು ನೆಲ್ಲೂರಿಂದ ತರಿಸಿ ಅದನ್ನು ಕಟ್ ಮಾಡಿ ಒಳ್ಳೆ ನೀಟಾಗಿ ಕ್ಲೀನಾಗಿ ರೆಡಿ ಮಾಡಿಕೊಡ್ತಾರೆ. ಸ್ಪೆಷಲಿ ಆ ಫಿಶ್ ಇರೋದೇ ಫ್ರೈ, ಚಿಲ್ಲಿ, ಮಂಚೂರಿಯನ್, ಪೆಪ್ಪರ್ ಡ್ರೈ ಈ ಥರ ಮಾಡೋದಕ್ಕೆ ಅಂತ. ಅದನ್ನು ಗ್ರೇವಿ ಮಾಡಬಾರ್ದು ಅಂತ ಸ್ಪೆಷಲ್ಲಾಗಿ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ರೇಟ್ಸು ಹಾಗೆಯೇ ಕಾಂಟ್ಯಾಕ್ಟ್ ನಂಬರು, ಟೈಮಿಂಗ್ಸು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಒಳ್ಳೆ ಬಿಸಿಲು ಹೊಡಿತಾ ಇದೆ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ಫ್ರಾಂಕ್ಲಿ ಹೇಳಬೇಕು ಅಂದರೆ ಮಂಗಳೂರಿಂದ ಅಥವಾ ಬೇರೆ ಡಿಸ್ಟಿಕ್ಕಿಂದ ಬರೋರು ಬಳ್ಳಾರಿ ಅಂದ ತಕ್ಷಣ ನಾವು ಏನೋ ಅಂದ್ಕೊಂಡಿರ್ತೀವಿ. ನಾರ್ತ್ ಕರ್ನಾಟಕ ಅಂದ ತಕ್ಷಣ ಜನರು ತುಂಬ ಒರಟು ಅದು ಇದು ಅಂತ ಅಂದ್ಕೊಂಡಿದ್ದೀರಿ. ಆ ಥರ ಏನಿಲ್ಲ. ಭಾಷೆ ಸ್ವಲ್ಪ ಒರಟಾಗಿರ್ಬೋದು, ಯಾಕಂದರೆ ಅವರು ಇರೋ ಸುತ್ತಮುತ್ತ ಬೇರೆ ರಾಜ್ಯದಿಂದ ಬರೋರ ಜೊತೆ ಬೆರಿಬೇಕಾದ್ರೆ ಈ ಥರ ಸ್ವಲ್ಪ ಇರಬೇಕಾಗುತ್ತೆ. ಬಟ್ ಜನ ಒಳ್ಳೆಯವರಿದ್ದಾರೆ. ಬಳ್ಳಾರಿ ಇಸ್ ಅ ಬಾರ್ಡರ್ ಪ್ಲೇಸ್. ಬಾರ್ಡರ್ ನಮ್ಮ ಆಂಧ್ರ ಬಾರ್ಡರ್ ಬರುತ್ತೆ. ಸೊ ಹಾಗಾಗಿ ತೆಲುಗು ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ತೆಲುಗು ಆ ಕಡೆ ಆಂಧ್ರದಿಂದ ಬಂದವರು ಈ ಕಡೆ ಬಂದು ಕನ್ನಡನೂ ಕಲಿತಾರೆ. ಊರು ಚೆನ್ನಾಗಿದೆ. ನಾವು ಬಳ್ಳಾರಿ ಅಂದ ತಕ್ಷಣ ಏನೋ ತುಂಬ ಬ್ಯಾಕ್ವರ್ಡ್ ಕ್ಲಾಸ್, ಬ್ಯಾಕ್ವರ್ಡ್ ಏರಿಯಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಊರು. ಹಾಗೆಯೇ ಅಂಗಡಿಗಳು, ಆಮೇಲೆ ಬಿಸ್ನೆಸ್ಸು ತುಂಬ ಅಂದರೆ ತುಂಬ ದೊಡ್ಡ ಬಿಸ್ನೆಸ್ ಇದೆ. ಪ್ಲಸ್ ಬಿಸ್ನೆಸ್ ಚೆನ್ನಾಗಿದೆ, ಊರು ಚೆನ್ನಾಗಿದೆ. ಬಟ್ ಏನಂದರೆ ನಾವು ಹುಡುಕೋ ರೂಮ್ಸು, ನಾವು ಹುಡುಕುವಂಥ ಪ್ಲೇಸಸ್ಸು, ಹೋಟೆಲ್ಸು ಇದನ್ನೆಲ್ಲ ಸ್ವಲ್ಪ ಸೆಲೆಕ್ಟಿವ್ ಆಗಿ ಹುಡುಕಬೇಕಾಗುತ್ತೆ. ಅದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್.